ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026 ಈ ಜನವರಿ ತಿಂಗಳಿನ ಈ ಕುಂಭರಾಶಿಯವರೇ, ಈ ಜನವರಿ ತಿಂಗಳಲ್ಲಿ ಏನೆಲ್ಲ ಶುಭ ಫಲಗಳು ನೋಡೋಣ. ಇಂದು ನಾವು ನಿಮ್ಮ ಜೀವನದಲ್ಲಿ ಆಗುವ ಈ ಗುಪ್ತ, ಈ ರಹಸ್ಯಮಯ ವಿಷಯದ ಪರದೆಯನ್ನು ನಾವು ನೋಡೋಣ. ಅಂದರೆ ಏನಪ್ಪ ಅಂದರೆ, ಈ ಗುಪ್ತ ರಹಸ್ಯಗಳು ಅಂದರೆ ಸೂಚನೆಗಳು, ಅವು ಏನು ಹೇಳುತ್ತವೆ, ನೀವು ಯಾರು ಇರಬಹುದು, ನಿಮ್ಮ ಕಣ್ಣುಗಳನ್ನು ಮುಚ್ಚಿದಾಗ ಮನಸ್ಸಿನ ಒಳಗೆ ಹೇಳುವ ಈ ಒಂದು ವಿಚಿತ್ರ ಸಂವೇದನೆಯನ್ನು ನೀವು ಎಂದಾದರೂ ಅನುಭವಿಸಿದ್ದೀರಾ? ಈ ಹಿಂದಿನ ಗೊಂದಲಗಳ ಮಧ್ಯೆ ಏನೋ ನಿಮಗೆ ಏನನ್ನು ನೆನಪಿಸಲು ಪ್ರಯತ್ನಿಸುತ್ತಿರುವ ಆ ಒಂದು ಅಳಿಯದ ಕಂಠದಂತೆ ಈ ಒಂದು ಗುಪ್ತ ರಹಸ್ಯ ಅಂದರೆ ಇಂದು ಕೂಡ ನಿಮ್ಮ ಆತ್ಮದ ಆಳದಲ್ಲಿ ಈ ಧ್ವನಿಸುತ್ತಲೇ ಇದೆ. ಆದರೆ ನಾವು ಅದನ್ನು ಭಾಗ್ಯ ಎಂದು ಭಾವಿಸಿ ನಿರ್ಲಕ್ಷ್ಯ ಮಾಡಿಬಿಡ್ತೇವೆ. ಯಾವಾಗಲಾದರೂ ನಿಮ್ಮೊಳಗೆ ಪ್ರಶ್ನೆ ಕೇಳಿದೆಯೇ? ಎಷ್ಟು ಪ್ರಯತ್ನಿಸಿದ್ದರೂ ದಾರಿಗಳು ಏಕೆ ತೆರೆಯುವುದಿಲ್ಲ? ಏಕೆ ಕೆಲವು ಜನರು ಕಾರಣವಿಲ್ಲದೆ ನನ್ನ ವಿರುದ್ಧ ನಿಂತುಕೊಳ್ತಾರೆ? ಇದಕ್ಕೆಲ್ಲ ಕಾರಣ ಒಂದೇ, ಈ ಗುಪ್ತ ರಹಸ್ಯಗಳ ಒಂದು ಕರ್ಮ ಅಂತಲೇ ಅನ್ನಬಹುದು. ಇಂದು ಕೂಡ ನಿಮ್ಮ ಜೀವನದಲ್ಲಿ ಬಿದ್ದಿರುವುದು. ಇಂದು ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇಂದು ನೀವು ನಿಮ್ಮ ಈ ಆತ್ಮದ ಸತ್ಯವನ್ನು ಅರಿಯಲಿದ್ದೀರಿ. ಜನರು ಅದನ್ನು ಸಂಬಂಧವಿಲ್ಲದೆ ಸಂಯೋಗ ಎಂದು ಕರೆಯುತ್ತಾರೆ. ಆದರೆ ಅದು ಸಂಯೋಗವಲ್ಲ, ಅದು ಜನ್ಮಾಂತರಗಳಿಂದ ಸಾಗುತ್ತಿರುವ ಒಂದು ಕರ್ಮದ ಲೆಕ್ಕ. ಇಂದು ನಾವು ಮಾತನಾಡಲಿರುವ ಪ್ರಶ್ನೆ ನೇರವಾಗಿ ನಿಮ್ಮ ಆತ್ಮವನ್ನು ಸ್ಪರ್ಶಿಸುವುದು. ನಾನು ಯಾರು? ನಾನು ಇಲ್ಲಿ ಏಕೆ? ನನ್ನ ಜೀವನದಲ್ಲಿ ಇದು ನನ್ನೊಂದಿಗೆ ಏಕೆ ಆಗುತ್ತಿದೆ? ನಿಮ್ಮ ಜೀವನದಲ್ಲಿ ಸಂಭವಿಸುವ ಹಲವು ಘಟನೆಗಳು ಕಾರಣವಿಲ್ಲದೆ ಈ ಜನ್ಮೆಯಾಗುವುದಿಲ್ಲ. ಕೆಲವರು ಆಕಸ್ಮಿಕವಾಗಿ ನಿಮ್ಮ ಜೀವನಕ್ಕೆ ಬರುತ್ತಾರೆ, ಏನನ್ನು ಕಲಿಸಿ ಮತ್ತು ನಿಶ್ಶಬ್ದವಾಗಿ ಹೊರಟು ಹೋಗ್ತಾರೆ. ಕೆಲವು ಸಂಬಂಧಗಳು ತಪ್ಪು ಇಲ್ಲದಿದ್ದರೂ ಅತ್ಯಂತ ನೋವಿನಿಂದ ಮುರಿದು ಹೋಗುತ್ತೆ. ಕೆಲವು ಹೋರಾಟಗಳಿಗೆ ಅಂತ್ಯವೇ ಕಾಣುವುದಿಲ್ಲ. ಇದು ಎಲ್ಲವೂ ಹಿಂದಿನ ಈ ಗುಪ್ತ ರಹಸ್ಯಗಳು. ಇದಕ್ಕೆ ನಿಮ್ಮ ಇಂದಿನ ಜನ್ಮ ಅಂತಲೇ ಅನ್ನಬಹುದು. ಇಂದು ನಾವು ಅರಿಯಲಿರುವುದು ಅಂದರೆ ಗುಪ್ತ ರಹಸ್ಯಗಳು ಏನೆಲ್ಲ ಆಗಿದೆ, ಆಗುತ್ತೆ, ನೀವು ಯಾರು ಮತ್ತು ಅದಕ್ಕೆ ಸಂಬಂಧಿಸಿದ ಈ ಸೂಚನೆಗಳು ಇಂದು ನಿಮ್ಮ ಜೀವನದಲ್ಲಿ ಹೇಗೆ ಕಾಣಿಸುತ್ತೆ. ನಿಮ್ಮ ಸ್ವಭಾವ, ಅಭಿರುಚಿಗಳು, ಭಯಗಳು, ಶಕ್ತಿ, ಈ ದುರ್ಬಲತೆ, ಇವು ಎಲ್ಲವೂ ಈ ಕಾಲ್ಪನಿಕವಲ್ಲ, ಅದು ಆತ್ಮದ ಅನುಭವಗಳ ಫಲ. ಅಂದರೆ ನೀವು ಬಹಳ ನೋವು ಅನುಭವಿಸಿದ್ದೀರೋ ಅಥವಾ ಈ ಕಾರಣಕ್ಕೆ ಇಂದಿನ ಜನ್ಮದಲ್ಲಿ ಚಿಕ್ಕ ವಿಷಯವು ನಿಮ್ಮ ಹೃದಯವನ್ನು ಆಳವಾಗಿ ಸ್ಪರ್ಶಿಸುತ್ತೆ. ನೀವು ಅನೇಕರಿಗೆ ಸಹಾಯ ಮಾಡಿದ್ದೀರೋ, ಅದಕ್ಕೆ ಕಾರಣ ಇಂದಿಗೂ ಅಪರಿಚಿತರು ನಿಮ್ಮ ನೆರವಿಗೆ ಬರುತ್ತಾರೆ. ಯೋಚಿಸಿದ್ದೀರಾ ನೀವು, ನನ್ನಷ್ಟು ಪ್ರಯತ್ನಿಸಿದ್ದರೂ ಫಲಗಳು ವಿಳಂಬವಾಗಿ ಯಾಕೆ ಬರುತ್ತಿದೆ? ಅಥವಾ ಯಾಚನೆ ಇಲ್ಲದ ಅವಕಾಶಗಳು ಸ್ವತಃ ನನ್ನನ್ನು ಯಾಕೆ ಬರುತ್ತದೆ? ಇದು ಕರ್ಮದ ಲೆಕ್ಕಾಚಾರ. ಜನ್ಮಾಂತರಗಳಿಂದ ಮುಂದುವರಿದಿರುವ ಈ ಹಿಂದಿನ ಜನ್ಮದಲ್ಲಿ ಗೌರವ, ಧನ, ಶಕ್ತಿ ಹೊಂದಿದ್ದೀರೋ ಅಥವಾ ಈ ಅಪಮಾನ ಮತ್ತು ಈ ಒಂಟಿತನ ಅನುಭವಿಸಿದ್ದೀರೋ, ಇಂದಿನ ಈ ಗುಪ್ತ ರಹಸ್ಯಕ್ಕೆ ಸಮತೋಲನ ಮಾಡಲಾಗುತ್ತಿದೆ. ಕೆಲವು ಪದಗಳು, ಸ್ಥಳಗಳು ಅಥವಾ ಮುಖಗಳು ಎಲ್ಲೋ ನೋಡಿದಂತೆ ಅನಿಸುತ್ತೆ, ಭಾಸವಾಗುತ್ತೆ. ಹೃದಯಕ್ಕೆ ಕಾರಣವಿಲ್ಲದ ಅಥವಾ ಆಕರ್ಷಣೆ, ಇವು ನೆನಪುಗಳಲ್ಲ, ಈ ಆತ್ಮದ ಗುರುತುಗಳು. ಆತ್ಮ ಎಲ್ಲವನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೆ. ಈ ಏನಪ್ಪ ಅಂತಂದರೆ ಈ ಮಸ್ತಿಷ್ಕ ಮಾತ್ರ, ಅಂದರೆ ಸುಮಾರು ವಿಷಯಗಳು ಮಾತ್ರ ನೀವು ಮರೆತು ಬಿಡ್ತೀರ. ಅದೇ ಈ ಕೆಲವು ಪಾಠಗಳು ಮತ್ತೆ ನಿಮ್ಮ ಮುಂದೆ ಕಣ್ಣ ಮುಂದೆ ಬರುತ್ತಾ ಹೋಗುತ್ತೆ. ನೀವು ಅವುಗಳನ್ನು ಅರ್ಥ ಮಾಡಿಕೊಳ್ಳುವವರೆಗೆ ಪರಮಾತ್ಮನ ಕೃಪೆ ಇಂದು ನಿಮ್ಮ ಮೇಲೆ ಇದೆ.
ಏಕೆಂದರೆ ನಿಮ್ಮ ಆತ್ಮವು ಒಂದು ಕಾಲದಲ್ಲಿ ಸತ್ಯಸೇವಾ ಯಜ್ಞದ ಮಾರ್ಗ ಆಗಿತ್ತು. ಇಂದು ನೀವು ಸಂಕಷ್ಟದಲ್ಲಿದ್ದೀರಿ ಎಂದರೆ ಅದರರ್ಥ ದೇವರು ಕೋಪಗೊಂಡಿಲ್ಲ. ಅವರು ಜಾಗೃತಿ ಮತ್ತು ಶುದ್ಧೀಕರಣಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಜೀವನ ಪರೀಕ್ಷೆಯಲ್ಲ, ಪರಿವರ್ತನೆಗೆ ಅವಕಾಶ. ಅಪೂರ್ಣ ಕರ್ಮ ಮತ್ತು ಪೂರ್ಣಗೊಳಿಸಲು ತಪ್ಪುಗಳನ್ನು ಅರಿತು ಆತ್ಮವನ್ನು ಉನ್ನತಿಗೆ ಕೊಂಡೊಯ್ಯಲು. ಹಿಂದಿನ ಈ ಕರ್ಮಫಲಗಳು ನಿಮ್ಮನ್ನು ಯಾರಿಗೂ ನೋಯಿಸಿದ್ದೀರೋ ಇಂದು ಅದೇ ನೋವು ಮತ್ತೊಂದು ರೂಪದಲ್ಲಿ ನಿಮ್ಮ ಮುಂದೆ ನಿಂತಿದೆ. ಅಥವಾ ನೀವು ಯಾರಾದರೂ ಕಣ್ಣೀರನ್ನು ತೊಳೆದಿದ್ದೀರೋ ಇಂದು ಅದೇ ನಿಮ್ಮ ರಕ್ಷಣೆಯಾಗಿದೆ. ಯಾವುದೂ ವ್ಯರ್ಥವಾಗುವುದಿಲ್ಲ. ಪ್ರತಿ ಭಾವನೆ, ಪ್ರತಿ ಕರ್ಮ, ಪ್ರತಿ ನಿರ್ಧಾರ ಆತ್ಮದಲ್ಲಿ ದಾಖಲಾಗಿ ಉಳಿಯುತ್ತೆ. ಹಿಂದಿನ ಹೋರಾಟವೇ ನಾಳೆಯ ಜ್ಞಾನ. ಇಂದಿನ ನೋವೇ ನಿಮ್ಮ ಈ ಬದುಕಿಗೆ ಈ ಜನ್ಮದಲ್ಲಿ ನಿಮಗೆ ಅವಕಾಶ ಅನ್ನೋದು ನೀಡಲಾಗಿದೆ. ಸ್ವತಃ ನಿಮ್ಮನ್ನು ಅರಿತುಕೊಳ್ಳಲು, ಕರ್ಮಗಳನ್ನು ಸರಿಪಡಿಸಲು, ಆತ್ಮದ ನಿಜ ಮಾರ್ಗದಲ್ಲಿ ನಡೆಯಲು ಜನರು ಇದನ್ನು ಈ ಇತಿಫಾಕ್ ಎಂದು ಕರೀತಾರೆ. ಇದಕ್ಕೆ ಈ ಜನ್ಮಾಂತರಗಳ ಲೆಕ್ಕ. ನೀವು ಇದನ್ನು ಅರಿತುಕೊಂಡಾಗ ಜೀವನದ ಪ್ರತಿಯೊಂದು ಪ್ರಶ್ನೆಗೂ ತಾನಾಗಿಯೇ ಉತ್ತರ ಸಿಗಲು ಆರಂಭವಾಗುತ್ತೆ. ಇಂದು ಕೆಲವರು ನಿಮ್ಮನ್ನು ದುರ್ಬಲ ಎಂದು ಭಾವಿಸುತ್ತಾರೆ. ನಿಮ್ಮ ಈ ಕೌಶಲ್ಯವನ್ನು ತಳ್ಳಿಹಾಕಿ ಮುಂದೆ ಹೆಜ್ಜೆ ಇಡುತ್ತಾರೆ. ಆ ಜನರು ನಿಮ್ಮನ್ನು ದುರ್ಬಲ ಎಂದು ಭಾವಿಸಬಹುದು. ನಿಮ್ಮ ಸಾಮರ್ಥ್ಯವನ್ನು ಕಡೆಗಣಿಸಿ ನಿಮ್ಮನ್ನು ಮೀರಿ ಮುಂದೆ ಸಾಗಲು ಪ್ರಯತ್ನಿಸಬಹುದು. ಆದರೆ ಅವರಿಗೆ ತಿಳಿಯದು ನಿಮ್ಮ ಆತ್ಮವು ಬೇರೆ ಮಟ್ಟದಲ್ಲಿ ಕೆಲಸ ಮಾಡುತ್ತದೆ ಎಂಬುದು. ನಿಮ್ಮ ಪ್ರಯಾಣ ದೇಹದ ಪ್ರಯಾಣವಲ್ಲ, ಅದು ಕರ್ಮ ಮತ್ತು ಆತ್ಮದ ಯಾತ್ರೆ. ಜೀವನದಲ್ಲಿ ನೀವು ಎದುರಿಸುತ್ತಿರುವ ಪ್ರತಿಯೊಂದು ವಜ್ರಪಾತ, ಪ್ರತಿಯೊಂದು ಅಡ್ಡಿ ಮತ್ತು ತಪ್ಪು, ಪ್ರತಿಯೊಂದು ತಪ್ಪು, ನೋವು ಇವೆಲ್ಲವೂ ನಿಮ್ಮನ್ನು ನಾಶ ಮಾಡಲು ಅಲ್ಲ, ನಿಮ್ಮನ್ನು ರೂಪಿಸಲು ಹಿಂದಿನ ಜನ್ಮದ ಹಾಡುಗಳು ಈ ಜನ್ಮದಲ್ಲಿ ಮತ್ತೆ ಕೇಳಿಸುತ್ತಿವೆ. ಆದರೆ ಈ ಬಾರಿ ಉದ್ದೇಶ ಬೇರೆ. ಈ ಬಾರಿ ನೀವು ಕಲಿಯಲೇಬೇಕು, ಅರಿಯಬೇಕು ಮತ್ತು ಮುಂಬರುವ ಜನ್ಮಕ್ಕೆ ಶುದ್ಧವಾಗಿ ಸಾಗಬೇಕು. ನಿಮ್ಮಂತಹ ಆತ್ಮಗಳು ಸಾಮಾನ್ಯ ಜೀವನಕ್ಕಾಗಿ ಜನ್ಮ ತಾಳುವುದಿಲ್ಲ. ನಿಮ್ಮೊಳಗೆ ಒಂದು ವಿಚಿತ್ರ ಆಕರ್ಷಣೆ ಇದೆ, ಒಂದು ಅರ್ಥವಾಗದ ಪೂರ್ವಜನ್ಮದ ವಿಷಯಗಳು. ಮತ್ತು ಇದನ್ನು ಈ ಜ್ಯೋತಿಷ್ಯದಲ್ಲಿ ಈ ಸ್ತೃತಿ ಕರ್ಮ ಎಂದು ಕರೆಯಲಾಗುತ್ತೆ. ಈ ಸ್ತೃತಿ ಕರ್ಮದ ಕಾರಣಕ್ಕೆ ನೀವು ಕೆಲವರನ್ನು ಕೂಡಲೇ ಗುರುತಿಸುತ್ತೀರಿ. ಯಾರನ್ನು ಅರಿತಿಲ್ಲವಾದರೂ ಅವರನ್ನು ನಂಬುತ್ತೀರಿ. ಕೆಲವರನ್ನು ಕಾರಣವಿಲ್ಲದೆ ದ್ವೇಷಿಸುತ್ತೀರಿ ಮತ್ತು ಕೆಲವರಿಂದ ದೂರ ಹೋಗ್ತೀರಿ. ಆ ಜನರನ್ನು ನೀವು ಈ ಜನ್ಮದಲ್ಲಿ ಅಂತಲೇ ಅನ್ನಬಹುದು ಈ ಮೊದಲ ಬಾರಿಗೆ ನೋಡುತ್ತಿದ್ದರೂ ನಿಮ್ಮ ಆತ್ಮ ಅವರಿಗೆ ಈಗಾಗಲೇ ಪರಿಚಿತ. ಕೆಲವರು ಈಗ ಈ ಗುಪ್ತ ರಹಸ್ಯಗಳಲ್ಲಿ ಗುರುಗಳಾಗಿ ಬರುತ್ತಾರೆ, ಕೆಲವರು ಶತ್ರುಗಳಾಗಿ, ಸ್ನೇಹಿತರಾಗಿ ಮತ್ತು ಕರ್ಮದ ಪರಿಕ್ರಮವಾಗಿ. ಹಾಗೆಯೇ ಕೆಲವರು ನಿಮ್ಮ ಅಭಿವೃದ್ಧಿಗೆ ಬಂದಿರುತ್ತಾರೆ, ನಿಮ್ಮ ಕರ್ಮವನ್ನು ತೆರವುಗೊಳಿಸಲು. ಈ ಎಲ್ಲವೂ ಇಂದಿನ ಘಟನೆಯಲ್ಲ, ಇದು ಜನ್ಮಾಂತರದ ಕಥೆಯೇ ಅನ್ನಬಹುದು. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಯಾಕೆ ನನಗೆ ಎಂಬ ಪ್ರಶ್ನೆ ಸ್ವಾಭಾವಿಕವಾಗಿ ಏಳುತ್ತೆ. ಆದರೆ ಆತ್ಮದ ಉತ್ತರ ಒಂದೇ, ಯಾಕೆಂದರೆ ನೀನೇ ಆಯುಧ ಮಾರ್ಗ. ಇದು ಕುಂಭರಾಶಿಯವರೇ, ನಿಮ್ಮ ಆತ್ಮವು ಯಾವಾಗಲೂ ಸತ್ಯ, ನೈತಿಕತೆ, ಜ್ಞಾನ ಮತ್ತು ಧರ್ಮದ ದಾರಿಗೆ ಎಳೆಯುತ್ತೆ. ಈ ಕಾರಣಕ್ಕೆ ನೀವು ಸುಲಭವಾದ ಮಾರ್ಗವನ್ನು ಬಿಡುತ್ತೀರಿ, ಕಠಿಣವಾದ ಮಾರ್ಗವನ್ನು ಆರಿಸುತ್ತೀರಿ. ಅದು ದಂಡೇ ಅಲ್ಲ, ಸ್ತುತಿ. ಒಮ್ಮೆ ಕಾಲದಲ್ಲಿ ನೀವು ಬಹಳ ಎತ್ತರದ ಸ್ಥಾನದಲ್ಲಿರಬಹುದು. ನಿಮ್ಮ ಮಾತುಗಳಿಗೆ ತೂಕವಿತ್ತು, ನಿಮ್ಮ ನಿರ್ಣಯಗಳಿಗೆ ಪರಿಣಾಮವಿತ್ತು. ಇಂದಿನ ಮೌನ ಆ ಹಳೆಯ ಗದ್ದಲದ ಮುಂದಿನ ಅಧ್ಯಾಯವಾಗಿರಬಹುದು. ನಿಮ್ಮ ಜೀವನದ ಈ ಮುಚ್ಚಿಹೋಗಿರುವ ಸತ್ಯವನ್ನು ನೀವು ಅರಿತುಕೊಂಡರೆ ಅದೇ ಕಳೆದುಹೋದ ಆತ್ಮಬಲ ಮತ್ತು ಗುರುತು. ಮತ್ತೊಮ್ಮೆ ನಿಮ್ಮೊಳಗೆ ಎಚ್ಚರಗೊಳ್ಳಬಹುದು. ಈ ಆಲೋಚನೆಯೊಂದಿಗೆ ತಮ್ಮನ್ನು ಅರಿಯುವ ಬದುಕಿನ ಪದಗಳನ್ನು ನಿಧಾನವಾಗಿ ತೆರೆಯುವ ಈ ರಹಸ್ಯಮಯ ಪ್ರವಾಸವನ್ನು ಆರಂಭಿಸೋಣ. ನೀವೆಲ್ಲ ಯಾರು? ಇಂದಿನ ನಿಮ್ಮ ಸ್ವರೂಪಕ್ಕೆ ಕಾರಣವೇನು? ನಾಳೆಯ ದಾರಿ ಯಾವ ಕಡೆಗೆ ಅರಿಯಬಹುದು? ಅಂದರೆ ಸಾಮಾನ್ಯವಾದದ್ದು ಅಲ್ಲ. ಈ ವಿಷಯಗಳು ನೀವು ಅಂತ್ಯದವರೆಗೆ ನೋಡಲೇಬೇಕು, ಏಕೆಂದರೆ ಇದರಲ್ಲಿ ಹೇಳಲಿರುವ ವಿಷಯಗಳು ಬಹುಶಃ ನೀವು ವರ್ಷಗಳಿಂದ
ತಪ್ಪಿಸಿಕೊಳ್ಳುತ್ತಿರುವ ಸತ್ಯಗಳನ್ನು ನಿಮ್ಮ ಮುಂದೆ ತರಬಹುದು. ಈ ವಿಷಯ ಕೇವಲ ಒಂದು ಅಲ್ಪ ಅಲ್ಲ, ಅನೇಕ ಜನ್ಮಗಳ ಪ್ರಯಾಣದಿಂದ ಕೂಡಿದೆ. ಆದರೆ ಅದಕ್ಕೆ ಮುಂಚೆ ಒಂದು ಮುಖ್ಯ ವಿಷಯ ಸ್ಪಷ್ಟೀಕರಿಸಬೇಕು. ಅಂದರೆ ಯಾವುದೇ ಒಂದು ವಿಷಯ ಆಗಿರಲಿ, ವಿಜ್ಞಾನ, ಸರ್ಕಾರ ಅಥವಾ ಅಧಿಕೃತ ಸತ್ಯಗಳಾಗಿ ಪರಿಗಣಿಸಬಾರದು. ಇವು ನಂಬಿಕೆ, ಅನುಭವ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದ ಮೇಲೆ ಆಧಾರಿತವಾಗಿವೆ. ಅಂದರೆ ಕೇಳಿ, ಅರ್ಥ ಮಾಡಿ ಮತ್ತು ನಿಮ್ಮ ವಿವೇಕದಿಂದ ಸ್ವೀಕರಿಸಿ. ಇದರಿಂದ ಯಾರನ್ನು ಭಯಪಡಿಸುವುದು, ಗೊಂದಲಕ್ಕೀಡಾಗುವುದು ನೀವು ಉದ್ದೇಶವಲ್ಲ. ಬದಲಿಗೆ ಆತ್ಮ ಪರಿಶೀಲನೆಗೆ ಬೆಳಕು ನೀಡುವುದು ಉದ್ದೇಶ. ಪೂರ್ವಜನ್ಮ, ಆತ್ಮ ಮತ್ತು ಈ ಕರ್ಮಗಳ ವಿಷಯದಲ್ಲಿ ಆಸಕ್ತಿ ಇರುವವರಿಗೆ ಇದು ಕೇವಲ ಆಸಕ್ತಿಕರವಾಗುವುದಿಲ್ಲ, ಬದಲಿಗೆ ಯೋಚಿಸಲು ಬಲ ಅನ್ನೋದು ನೀಡುತ್ತೆ. ನಂಬಿಕೆ ಇಲ್ಲದವರು ಇದನ್ನು ಕೇವಲ ಕಥೆಯಂತೆ ಅಥವಾ ಮನೋರಂಜನೆಯಂತೆ ನೋಡಬಹುದು. ಆದರೆ ಒಂದು ವಿಷಯ ಖಚಿತ, ನಿಮ್ಮ ಜೀವನದ ಅನೇಕ ಉತ್ತರಿಸದ ಪ್ರಶ್ನೆಗಳಿಗೆ ದಾರಿ ಅನ್ನೋದು ಸಿಗಬಹುದು. ಇದನ್ನು ನಿರ್ಲಕ್ಷಿಸಿದರೆ ಭವಿಷ್ಯದಲ್ಲಿ ಒಂದು ವೇಳೆ ಪ್ರಶ್ನೆ ಅನ್ನೋದು ಹುಟ್ಟುತ್ತೆ. ಈ ಸೂಚನೆಗಳಲ್ಲಿ ನಿಜವಾಗಿಯೂ ಆಳವಿರುತ್ತೆ. ವಿಜ್ಞಾನಕ್ಕೆ ಪ್ರಮಾಣ ಬೇಕು, ಆಧ್ಯಾತ್ಮಕ್ಕೆ ಅನುಭವ ಬೇಕು. ಇಬ್ಬರ ದಾರಿಗಳು ಬೇರೆ, ಆದರೆ ಪ್ರಶ್ನೆಗಳು ಒಂದೇ. ಏಕೆ ಕೆಲವು ಜನ ಬಾಲ್ಯದಿಂದಲೇ ಗಂಭೀರ? ಏಕೆ ಕೆಲವರಿಗೆ ಕಾರಣವಿಲ್ಲದೆ ಭಯ? ಏಕೆ ಕೆಲ ಸಂಬಂಧಗಳು ಮೊದಲ ಭೇಟಿಯಲ್ಲೇ ಹತ್ತಿರ? ವಿಜ್ಞಾನ ಇದನ್ನು ಯಾದೃಚ್ಛೆ ಎನ್ನುತ್ತೇವೆ. ಆಧ್ಯಾತ್ಮ ಆತ್ಮಯಾನದ ಭಾಗ. ಉದ್ದೇಶ ನಂಬಿಕೆ ಒತ್ತಾಯಿಸುವುದು ಅಲ್ಲ, ಈ ಹೊಸ ದೃಷ್ಟಿಕೋನ ಕೊಡುವುದು. ಇದು ಹೊಸದಾಗಿ ಹುಟ್ಟಿದ ಕಲ್ಪನೆ ಅಲ್ಲ, ಇದು ಪುರಾತನ ಕಾಲದಿಂದಲೂ ಹಿಂದೂ ಸಂಪ್ರದಾಯದಲ್ಲಿ ಗಾಢವಾಗಿ ಬೇರೂರಿದೆ. ವಿಶೇಷವಾಗಿ ಅಕಾಲ ಮೃತ್ಯು ಹೊಂದಿದವರು, ಅಂದರೆ ತಮ್ಮ ನಿಗದಿತ ಆಯುಷ್ಯ ಮುಗಿಯದೆ ಈ ಲೋಕವನ್ನು ಬಿಟ್ಟು ಹೋದವರು ಮತ್ತೆ ಈ ಪೂರ್ವಜನ್ಮ ಅನ್ನೋದು ಪಡೆಯುತ್ತಾರೆ ಎಂಬ ಒಂದು ಈ ದೃಢ ನಂಬಿಕೆ. ಅಂತಹ ಒಂದು ಆತ್ಮಗಳು ಅಪೂರ್ಣವಾಗಿರುತ್ತವೆ. ಅವರ ಜೀವನದ ಉದ್ದೇಶ ಮಧ್ಯದಲ್ಲೇ ಮುರಿದು ಹೋಗಿರುತ್ತೆ. ಆದ್ದರಿಂದ ದೇವರು ಅವುಗಳಿಗೆ ಮರು ಅವಕಾಶ ಅನ್ನೋದು ನೀಡುತ್ತಾರೆ. ಬಹುಶಃ ಅದೇ ಅವಕಾಶ ಇದೇ ಜೀವನವಾಗಿರಬಹುದು. ದೇವರು ನಿಮಗೂ ಇನ್ನೊಮ್ಮೆ ಅವಕಾಶ ಕೊಟ್ಟಿರಬಹುದು, ಜೀವನವನ್ನು ಅರ್ಥ ಮಾಡಿಕೊಳ್ಳಲು, ಸರಿಯಾದ ದಾರಿಯಲ್ಲಿ ಬದುಕಲು ಮತ್ತು ತಮ್ಮ ಕರ್ಮಗಳನ್ನು ಶುದ್ಧಗೊಳಿಸಲು. ಆದರೆ ನಮ್ಮಲ್ಲಿ ಬಹುತೇಕ ಜನರಿಗೆ ಈ ಸತ್ಯ ಅರಿವಾಗುವುದೇ ಇಲ್ಲ. ನಾವು ದಿನನಿತ್ಯ ಗೊಂದಲದಲ್ಲಿ ಸಿಲುಕಿಕೊಂಡಿರುತ್ತೇವೆ. ಈ ಜನ್ಮ, ಮರಣ, ಯಾರು, ಏಕೆ ಬಂದೆವು, ಮುಂದೆ ನಮ್ಮ ಪ್ರಯಾಣದಲ್ಲಿ ಈ ಪ್ರಶ್ನೆಗಳನ್ನು ಯೋಚಿಸುವುದೇ ಇಲ್ಲ. ಹೀಗಾಗಿ ಈ ಒಂದು ರಹಸ್ಯಮಯ ಯಾನವನ್ನು ಮುಂದುವರಿಸಬಹುದು. ಅಂದರೆ ದೂರದಿಂದ ನಾವು ಬಂದಿದ್ದೇವೆ, ಏಕೆ ಬಂದಿದ್ದೇವೆ, ಮುಂದೆ ಹೋಗಬೇಕಾದ ದಾರಿ ಯಾವುದು, ಕೆಲಸ, ಸಾರಿಗೆ, ಹೃದಯ ಹೇಳುತ್ತೆ. ಎಲ್ಲ ಸತ್ಯಗಳು ಒಂದೇ ಹೊತ್ತಿನಲ್ಲಿ ಬಹಿರಂಗವಾಗಲಿ. ಅದೇ ಈ ಕ್ಷಣದಲ್ಲಿ ಮನಸ್ಸಿನ ಒಂದು ಮೂಲೆಯಲ್ಲಿ ಭಯ ಅನ್ನೋದು ಹುಟ್ಟುತ್ತೆ. ಈ ಸತ್ಯ ಭಾರಿಯ ನೋವು ಕೊಡಬಹುದಾ? ಹೌದು, ಸತ್ಯ ನೋವು ಕೊಡುತ್ತೆ. ಅದು ನೇರವಾಗಿ ಹೃದಯಕ್ಕೆ ಬೀಳುತ್ತೆ. ಆದರೆ ಸತ್ಯ ಎಂದರೆ ಸತ್ಯ, ಅದನ್ನು ಸುಳ್ಳಾಗಿಸಲು ಯಾರಿಗೂ ಸಾಧ್ಯವಿಲ್ಲ. ಒಂದು ವಿನೀತ ವಿನಂತಿ, ಮನಸ್ಸನ್ನು ಸ್ವಲ್ಪ ದೃಢ ಮಾಡಿಕೊಳ್ಳಿ. ನೀವು ಪರಿಶ್ರಮ ಅನ್ನೋದು ಕಡಿಮೆ ಮಾಡಿಲ್ಲ. ದಿನರಾತ್ರಿ ಒಗ್ಗಟ್ಟು ಕಳೆದುಕೊಂಡಿದ್ದೀರಿ. ಭವಿಷ್ಯಕ್ಕಾಗಿ, ಕುಟುಂಬಕ್ಕಾಗಿ ಎಲ್ಲವನ್ನ ಹಾಕಿದ್ದೀರಿ. ಆದರೆ ಬಂದ ಫಲ ಕಾಯಿದೆ. ಕೈ ಖಾಲಿ, ಜೇಬು ಭಾರವಾದ ಮನಸ್ಸು. ಹಣ ಬರುತ್ತದೆ, ಆದರೆ ಉಳಿಯುವುದಿಲ್ಲ. ಕೆಲವೇ ಕ್ಷಣಗಳಲ್ಲಿ ಈ ಮಣ್ಣಿನ ಕಣಗಳಂತೆ ಕೈಯಿಂದ ಜಾರಿ ಬಿಡುತ್ತೆ. ನೀವು ಹಲವಾರು ಬಾರಿ ಸ್ವತಃ ಆಶ್ಚರ್ಯಪಡುತ್ತೀರಿ. ಇಷ್ಟು ದುಡಿದ್ರೂ ನಂತರ ಹಣ ಹೋದರೂ ಎಲ್ಲಿ, ಯಾವ ದಾರಿಯಿಂದ ಜಾರಿತು, ಯಾರಿಗೆ ಹರಿದು ಹೋಯಿತು? ನಂತರ ಈ ಒಂದು ಕಹಿ ಸತ್ಯ ಅನ್ನೋದು ಕಾಣಿಸುತ್ತೆ. ಅಂದರೆ ನಿಮ್ಮ ಪಟ್ಟಿಯಲ್ಲಿ ಇದು ಹೊರಗಿನವರದು ಕೈವಾಡ ಅನ್ನೋದು ಗೊತ್ತಾಗುತ್ತೆ. ಹಣ ಅನ್ನೋದು ಎಲ್ಲಿ, ಯಾವ ದಾರಿಯಿಂದ ಜಾರಿತು, ಯಾರಿಗೆ ಹರಿದು ಹೋಯಿತು? ನಂತರ ಒಂದು ಕಹಿ ಸತ್ಯ ನಿಮಗೆ ಕಾಣ್ತಾ ಹೋಗುತ್ತೆ. ಅಂದರೆ ಹೊರಗಿನವರು ಕಡಿಮೆ, ಅದೇ ತಮ್ಮೆಂದು ಕರೆಯುವರು ಹೆಚ್ಚು. ಬಾಯಲ್ಲಿ ನಗು, ಮನಸ್ಸಿನಲ್ಲಿ ಬೇರೆ ಲೆಕ್ಕಾಚಾರ. ಪ್ರತಿ ಬಾರಿ ನಿಮ್ಮನ್ನು ಖಾಲಿ ಹಸ್ತ ಮಾಡಿ ಹೋಗುತ್ತೆ. ನಂಬಿಕೆ ಇದ್ದರೆ, ಆತ್ಮವಿಶ್ವಾಸ ಇದ್ದರೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.